ಶಿವಮ್ ಅಸೋಸಿಯೇಟ್ಸ್ 10 ವರ್ಷದಿಂದ ಅದ್ರ ವಾರ್ಷಿಕೋತ್ಸವನ ಮಾಡ್ತಾಯಿದ್ದಾರೆ. ಮಾಡಲಿ ಬೇಡ ಅನ್ನೋಂಗಿಲ್ಲ. ಇವ್ರೇನು ಮಾಡ್ತಾರೆ, ನನ್ನ ಶಿವಮ್ ನನ್ನ ಮೈಯಲ್ಲಿದ್ದಾನೆ, ಶಿವಾಜಿ ನನ್ನ ಮೈಯಲ್ಲಿದ್ದಾನೆ, ಶಿವ ನನ್ನ ಮೈಯಲ್ಲಿದ್ದಾನೆ ಅಂತ. ಇನ್ನೊಂದು ಕಡೆ ಹೇಳ್ತಾರೆ ಭಾರತವನ್ನು ಬದಲಿ ಮಾಡಲಿಕ್ಕೆ ಬಂದಿದ್ದಾನಂತ. 2030ರಲ್ಲಿ ಭಾರತ ಬದಲಿ ಮಾಡಿ ಬಂದಿದೆ ಅಂತ ಹೇಳ್ತಾನೆ. ಇನ್ನೊಮ್ಮೆ ಹೇಳ್ತಾಳೆ ನಾನು 224 MLA ಆರಿಸ್ತಾರಲ್ಲೇನು, ಭಾಳ ಈಜಿ ಇದೆ, ಚಿಟಿಕೆ ಹೊಡೆಯಲ್ಲೇ ನಾನು ಆರಿಸ್ತರ್ತೇನೆ. ಹಾಗಾದರೆ ಇಷ್ಟು ಶಕ್ತಿ ತುಂಬಿದವ್ರು ಯಾರು? ಪೊಲೀಸ್ ಡಿಪಾರ್ಟ್ಮೆಂಟ್ದವರು. ಕಡೂರಿನಲ್ಲಿ ಭಾಷಣ ಮಾಡುವಂಥ ಹೊತ್ತಿನಲ್ಲಿ ತಡೆ ಹಿಡಿಬೇಕಾಗಿತ್ತು. 15,000 ಬಂದೂಕಿದಾವ ಅಂತ. ಆ 15,000 ಬಂದೂಕಿದ್ದಾಗ ನೀವು ಬಂಧನ ಆವಾಗನ ಮಾಡಬೇಕಾಗಿತ್ತು. ಯಾಕೆ ಮಾಡಿಲ್ಲ ಅಂದ್ರೆ ನಿಮ್ಮ ದುಡ್ಡು ಅಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದೀರಿ ಅಂತ. 1 ಲಕ್ಷಕ್ಕೆ 3,000 ಪ್ರತಿ ತಿಂಗಳ ಬಡ್ಡಿ. ಈ ಹಿಂದೆ ತೆಂಗಿನಕಾಯಿ ಪರಿಸ್ಥಿತಿ ತಮ್ಗೆ ಗೊತ್ತಿದೆ. ಆತ ಮತ್ತೆ ಬೆಳಗಾವಿಗೆ ಬಂದು ಮಾರುವೇಷದಲ್ಲಿ ಅದ ದಂಧೆ ನಡೆಸ ಅಂತ ಒಂದು ಯೂಟ್ಯೂಬ್ದವರು ವರದಿ ಮಾಡಿದ್ದಾರೆ. ಆದರೆ ಇಲ್ಲಿ ನೇರವಾಗಿ ನಮ್ಮದೊಂದು ದೊಡ್ಡ ಸಾಮ್ರಾಜ್ಯ ಇದೆ, ಆ ಸಾಮ್ರಾಜ್ಯ ಇಷ್ಟು ದೊಡ್ಡದಿದೆ ನಿಮ್ಗೆ ಹೇಳೋದನೇ ಇಲ್ಲ ಅಂತಾರೆ. ಇವ್ರ ಸಮಾಜದಲ್ಲಿ ಎಷ್ಟು ಜನ ಇದ್ದಾರೆ ನಮಗೆ ಗೊತ್ತಿದೆ. ಆದರೆ ಇವ್ರೇನು ಕೊಟ್ಟಿರ್ತಾರೆ 10 ಲಕ್ಷ 20 ಲಕ್ಷ 30 ಲಕ್ಷಕ್ಕೆ ಒಂದು ಸಣ್ಣ ಚೀಟಿ ಅದು ಕೋರ್ಟ್ದಲ್ಲಿ ನಡೆಯೋದಿಲ್ಲ, ಎಲ್ಲಿ ಸಿಗೋದಿಲ್ಲ, ಸಿಕ್ಕಿ ಹಾಕಿಕೊಳ್ಳೋದನೇ ಇಲ್ಲ. ಹಾಗಾದರೆ ಟಿ ವಿ ಅವ್ರು ಯಾಕೆ ಸುಮ್ಮನೆ ಇದ್ದರು? ಅವ್ರಿಗೇನಾದರೂ ಹಪ್ತ ಹೋಗಿ ಮುಟ್ತಾ ಇದೆಯಾ? ದೊಡ್ಡ ದೊಡ್ಡ ಏನು ನ್ಯಾಷನಲ್ ಟಿ ವಿ ಅದಾವ ಅಥವಾ ರಾಜ್ಯ ಬಟ್ಟೆ ಟಿ ವಿ, ಅವ್ನು ನಿಮಗೇನಾದರೂ ಮುಟ್ತಾ ಇದೆಯಾ ಪ್ರಸಾದ? ನೀವು ಯಾಕೆ ಪ್ರಸಾರ ಮಾಡ್ತಾಯಿಲ್ಲ ಇದನ್ನು? ಇದು ಗಂಭೀರವಾದಂಥ ವಿಷಯ. ನಾವು ಕೇಳ್ತೇವೆ ಗೃಹ ಮಂತ್ರಿ ಅವ್ರಿಗೆ, ನೀವು ಯಾಕೆ ಸುಮ್ಮನೆ ಇದ್ದೀರಿ ಪರಮೇಶ್ವರ್ ಅವರೇ? ಕಡೂರಿನಲ್ಲಿ ಈಗ ಬೆಳಗಾವಿಯಲ್ಲಿ ದೊಡ್ಡ ಸಾಮ್ರಾಜ್ಯವನ್ನು ನಾ ತೋರಿಸಲಿಕ್ಕೆ ಬರ್ತೇನೆ, ನಿಮ್ಮನ್ನು ಚೇಂಜ್ ಮಾಡ್ತೇನೆ, ನಾ ಗಂಡಸಿದ್ದೇನೆ ಅಂದರೆ ಉಳ್ದವ್ರೇನು ಹೆಂಗಸ್ರ ನೀನೊಬ್ಬನ ಗಂಡಸ ಅಂತ ಯಾರು ಕೇಳೋರಿಲ್ಲ. ಅದು ಕಾಮೆಂಟನ್ನು ನೋಡ್ಬೇಕು. ಕಾಮೆಂಟ್ದಲ್ಲಿ ಭಾಳ ಸಿಕ್ಕಾಪಟ್ಟೆ ಈತನ ಬಗ್ಗೆ ವರದಿ ಮಾಡಿದ್ದಾರೆ, ತಾವು ಕಾಮೆಂಟ್ ನೋಡ್ಬೋದು. ಆದರೆ ಇಲ್ಲಿ ಪೊಲೀಸರು ಯಾರು ಅಧಿಕಾರಿಗಳ ಹಿಂದಿದ್ದಾರೆ? ಬೆಳಗಾವಿಯಲ್ಲಿ ಯಾಕಾಗಲಿಲ್ಲ ಮೇ 6ನೇ ತಾರೀಕಿಗೆ? ಈಗ ಅದನ್ನು ಏನು ಮಾಡಿದ್ದಾರೆ, ಶಿಫ್ಟ್ ಮಾಡಿದ್ದಾರೆ. ಅಂದರೆ ಬೆಳಗಾವಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಇದರಲ್ಲಿ ಶಾಮೀಲಿದ್ದಾರೆ. ಅನೇಕರು ರಿಟೈರ್ಮೆಂಟ್ ಆರ್ಮಿ ಮ್ಯಾನ್ ಅವರು ಕೂಡ ದುಡ್ಡು ಇಟ್ಟಿದ್ದಾರೆ. ಯಾವ ರೀತಿ ಸಂಗೊಳ್ಳಿ ರಾಯಣ್ಣ ಸೊಸೈಟಿಯ ಪರಿಸ್ಥಿತಿ ಆತಲ್ಲ, ಅದೇ ರೀತಿ ಇಲ್ಲೂ ಕೂಡ ಪರಿಸ್ಥಿತಿ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ನಂತರ ಇದನ್ನಾಯ್ತಲ್ಲ ಬೈಲೊಂಗಲ್ ಬ್ಯಾಂಕ್ ಸಾಧನ್ ಅವ್ರದ್ದು, ಅವರು ಕೂಡ ಮುನಿಗೆ ಹೋಗ್ತದಲ್ಲ. ಈಗ 10 ಲಕ್ಷ ರೂಪಾಯಿ ಪ್ಲಾಟ 20 ಲಕ್ಷ ತೆಗೆದುಕೊಡ್ರಿ ಅಂತ ಬಿಡ್ರಿ ಅಂತ ಹೇಳ್ತಾಯಿದ್ದಾರೆ. ಇವರು ಕೂಡ ಬಂಧನ ಆಗಲಿಲ್ಲ. ಅಂದರೆ ಇಲ್ಲಿ ಇವರೇನು ಶಿಫ್ಟ್ ಮಾಡಿದ್ದಾರೆ, ಮಹಾರಾಷ್ಟ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಈ ಶಿವಮ್ ಅಸೋಸಿಯೇಟ್ಸ್ 10 ವರ್ಷದ ವಾರ್ಷಿಕೋತ್ಸವನ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂತ ಪ್ರೊಮೋಗಳನ್ನು ಬಿಡ್ತಾಯಿದ್ದಾರೆ. ಬೆಳಗಾವಿಯಲ್ಲಿ 7-8 ಜನ ಅದಕ್ಕೆ ಸಾಥ್ ಕೊಡ್ತಾಯಿದ್ದಾರೆ. ಆ 7-8 ಜನ ಎಂಥವ್ರು ಇದ್ದಾರೆ ಅಂದರೆ ದಂಧೆ ನಡೆಸೋರು ಅವರು ಕೂಡ ಇದ್ದಾರೆ. ಅವ್ರ ಬಗ್ಗೆ ಒಂದೊಂದಾಗಿ ವರದಿಯನ್ನು ನಾವು ನಿರಂತರವಾಗಿ ಮಾಡ್ತೇವೆ. ಯಾಕಂದ್ರೆ ಮೇನ್ ಹೆಡ್ ಹಿಡಬೇಕಲ್ಲ. ಅಲ್ಲಿ ಶಿವಾಜಿ ಪಾರ್ಕ್ ಅಂದರೆ ಅಲ್ಲಿ ಏನು ಅಗ್ರಿಕಲ್ಚರ್ ಕಾಲೇಜ್ ಇದೆ, ಪುಣಾದಲ್ಲಿ ಶಿವಾಜಿ ಪಾರ್ಕ್ದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೇ 6ನೇ ತಾರೀಕಿಗೆ ಅಂದರೆ ಇದೇ ತಿಂಗಳು ಮಾಡ್ತಾರೆ. ಅದಾದ ನಂತರ ನಾವು ಒಂದು ವರದಿ ಮಾಡ್ತೇವೆ. ಏನು ಅಲ್ಲಿ ಹೇಳ್ತಾರೆ ಕಾದು ನೋಡೋಣ. ಎಲ್ಲಿ ಹೋಗ್ತಾರೆ ಅಲ್ಲಿ ಸೇಮ್ ಭಾಷೆನ, ಎಲ್ಲಿ ಹೋಗ್ತಾರೆ ಅಲ್ಲಿ ಧಮಕಿ. 15,000 ಬಂದೂಕುಗಳಿದಾವಂತ ಓಪನ್ನಾಗಿ ಹೇಳುವಂಥ ಹೊತ್ತಿನಲ್ಲಿ ಪೊಲೀಸರು ನೀವು ಯಾಕೆ ಸುಮ್ಮನೆ ಕೂತ್ರಿ ಅಂತ ನಾವು ಕೇಳ್ತೇವೆ. ಗೃಹ ಮಂತ್ರಿಗಳೇ ನೀವೇನು ಮಾಡತ್ತೀರಿ ಕರ್ನಾಟಕದಲ್ಲಿ? ಅಥವಾ ನಿಮ್ಮದು ಏನಾದರೂ ಬೆಂಬಲ ಇದೆಯಾ ಕೇಳಬೇಕಾಗ್ತದೆ. ಯಾಕಂದರೆ ಶಿವಮ್ ಅಸೋಸಿಯೇಟ್ಸ್ ಅದೇನು ಲೆಟ್ರ್ ಹೆಡ್ ಸ್ವಲ್ಪ ನೋಡ್ರಲ್ಲ, ಆ ಲೆಟ್ರಲ್ಲಿ ಏನೂ ಇಲ್ಲ. 10 ಲಕ್ಷ ತೊಗೊಂಡ ಇವು 10 ಲಕ್ಷ ಕೊಟ್ಟ ಅಂದರೆ 2 ನಂಬರ್ ಏನು ನಗರದಲ್ಲಿದ್ದಾರೆ ಅಥವಾ ರಾಜ್ಯದಲ್ಲಿದ್ದಾರೆ ಅದನ್ನು ಇನ್ನೊಂದು ರಾಜ್ಯಕ್ಕೆ ವಿಸ್ತರಣೆ ಮಾಡತ್ತಾರೆ ಅಷ್ಟೇ. ಅಲ್ಲಿ ಸ್ವಲ್ಪ ದುಡ್ಡು ಕಲೆಕ್ಷನ್ ಮಾಡಬೇಕಲ್ಲ. ಇದೇ ಲೆಟ್ರ್ ಹೆಡ್ದಲ್ಲಿ ಏನೂ ಇಲ್ಲ, ಏನೂ ಆಧಾರ ತೆಗೆದುಕೊಂಡದ್ದು ಆಧಾರ ಏನೂ ಇಲ್ಲ. ನೀವು ಕೋರ್ಟ್ಗೆ ಹೋದರೆ ಏನೇನೂ ಆಗೋದಿಲ್ಲ. ಹಾಗಾದರೆ ಪೊಲೀಸ್ ಅಧಿಕಾರಿಗಳು ನೀವೆಷ್ಟು ದುಡ್ಡು ಇಟ್ಟಿದ್ದೀರಿ ಇಲ್ಲಿ? ನೀವು ಸುರಕ್ಷಿತವಾಗಿ ಇಡಬೇಕಂತ ಜಾಗ ಇದು ಇಟ್ಟಿದ್ದೀರಿ. ದೊಡ್ಡ ಸಾಮ್ರಾಜ್ಯ ಇದೆ ಅಂತ. ಯಾವ ಸಾಮ್ರಾಜ್ಯದು? ಯಾವ ಸಾಮ್ರಾಜ್ಯ ಅದು ಹೇಳಬೇಕಾಗ್ತದೆ. ಪೊಲೀಸರು ಭಾಳ ಗಮನಿಸಬೇಕು. ಇನ್ನು ಮಹಾರಾಷ್ಟ್ರದ ಏನು ಪುಣಾದ SP ಗೆ ನಾವು ಕೇಳ್ತೇವೆ, ನೀವು ಹೆಂಗೆ ಪರ್ಮಿಷನ್ ಕೊಟ್ರಿ ಅಲ್ಲಿ 6ನೇ ತಾರೀಕಿಗೆ? ಪರ್ಮಿಷನ್ ಹೆಂಗೆ ಕೊಟ್ರಿ ನೀವು? ಇಲ್ಲಿ ಎಲ್ಲ ವಿಚಾರ ಮಾಡಬೇಕಾಗಿತ್ತು. ಅಥವಾ ಸ್ಥಳೀಯ ಪೊಲೀಸ್ ಸ್ಟೇಷನ್ ಸಹಿತ ವಿಚಾರ ಮಾಡಬೇಕಾಗಿತ್ತು. ಅಲ್ಲಿ ಯಾವ ಆಧಾರ ಮೇಲೆ ಕೊಟ್ಟರು ಅಂದರೆ ನಿಮ್ಮ ಹಿಂದೆ ಮಂತ್ರಿಗಳಿದ್ದಾರೆ, ಈತನ ಹಿಂದೆ ಮಂತ್ರಿಗಳಿದ್ದ ಅಂತ ಅರ್ಥ.
ಗುಂಡಾಗಳಂತ ಸಾಕಷ್ಟು ಜನ ಇದ್ದಾರೆ. ಅವನ ಭಾಷೆಯಲ್ಲೇ ಗೊತ್ತಾಗ್ತೈತೆ ಅದು ಗುಂಡಾಗಳು ಎಷ್ಟಿದೆ ಅಂತ. ಆ ಫೇಸ್ಬುಕ್ ಲೈವ್ದಲ್ಲಿ ಮಾಡಿದ್ದು ದೊಡ್ಡ ಪ್ರಮಾಣದಲ್ಲಿ ಕಾಮೆಂಟ್ ಬಂತು. ಆವಾಗ ಅಲ್ಲಿ ಕಾಮೆಂಟ್ದಲ್ಲಿ ಏನು ಹೇಳ್ತಾರೆ, ನೀ ಮೊದಲು ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದೆ ಅದನ್ನು ಮೊದಲು ಕೊಡು, ನಂತರ ನೀವು ವೇದಿಕೆ ಹತ್ತು ಅಂತ. ಕೆಟ್ಟ ಕೆಟ್ಟ ಶಬ್ದಗಳನ್ನು ಸಹಿತ ಅವರು ಉಪಯೋಗ ಮಾಡಿದರೆ ನಾವು ಉಪಯೋಗ ಮಾಡೋದಿಲ್ಲ. ಅಂದರೆ ಕಾಮೆಂಟ್ ಯಾಕೆ ಬರ್ತವೆ? ತಪ್ಪು ಮಾಡೋಣ ಕಾಮೆಂಟ್ ಬರ್ತವೆ. ನೋಡೋಣ ಮೇ 6ನೇ ತಾರೀಕು ಶಿವಾಜಿ ಪಾರ್ಕ್ದಲ್ಲಿ ಇವರು ನಡೆಸ್ತಾರ ಬಿಡ್ತಾರೆ. ಶಿವಾಜಿ ಪಾರ್ಕ್ದಲ್ಲಿ ನಾವು ಮಹಾರಾಷ್ಟ್ರ ನಡೆಸ್ತಾರೆ. ಮಹಾರಾಷ್ಟ್ರ ಸರ್ಕಾರ ಅಲ್ಲಿ ಗೃಹ ಸಚಿವರ ಕಾರಣ ಆಗ್ತಾರೆ, ಅಲ್ಲಿ ಫಡ್ನವೀಸನೂ ಕಾರಣ ಆಗ್ತಾರೆ. CM ಫಡ್ನವೀಸ ಇವರು ಕೂಡ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋಂಥ ಸಾಧ್ಯತೆ ಹೆಚ್ಚಿದೆ. ಅದು ರಿಪೋರ್ಟ್ ಬಂದದ್ದು. ಅದು ಇಲ್ಲಾಂದ್ರೆ ಕೊಡ್ಲಿಕ್ಕೆ ಬರೋದಿಲ್ಲ. ಅಂತಾರಾಜ್ಯ ಮಲ್ಟಿ ಸ್ಟೇಟ್ ಏನು ಕೋಆಪರೇಟಿವ್ ಸೊಸೈಟಿ ಅಲ್ಲಿದು ಮಾಡಲಿಕ್ಕೆ. ಇಲ್ಲಿ ಕನ್ನಡ ಭವನದಲ್ಲಿ ಕೂಡ ಇದೇ ಸ್ಟೈಲ್. ಅಲ್ಲಿ ಬೆಳಗಾವಿ ಕನ್ನಡ ಭವನದಲ್ಲಿ ದೊಡ್ಡ ದೊಡ್ಡ ಆಫೀಸರ್ಸ್, ಎಲ್ಲ ಪೊಲೀಸ್ ಅಧಿಕಾರಿಗಳು, ಆ ಪೊಲೀಸ್ ಅಧಿಕಾರಿ ಯಾರು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇವೆ. ಆತನ ಸಹಾಯ ಯಾವ ರೀತಿ ಇದೆ ಅನ್ನೋದು ಕೂಡ ಹೇಳ್ತೇವೆ. ರಿಯಲ್ ಎಸ್ಟೇಟ್ ಜೊತೆ ಇದೆ, ದೊಡ್ಡ ದೊಡ್ಡ ಕಳ್ಳರ ಜೊತೆ ಇದೆ, ದೊಡ್ಡ ದೊಡ್ಡ ಭೂಗಳ ಮಾಫಿಯಾರ ಜೊತೆ ಇದೆ. ಶಿವಾನಂದ ನೀಲನ್ನವರು ಯಾರು ಅಂತಂದರೆ ಇವರು ಉಣ್ಕಲ್ದವರು, ಹುಬ್ಬಳ್ಳಿ ಹತ್ತಿರ. ಬೆಳಗಾವಿ ತಂದವರು ಇಬ್ಬರು ಹುಡುಗರು. ಆ ಇಬ್ಬರು ಹುಡುಗರಿಗೆ ಮರ್ಚಿಡಸ್ ಕಾರನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ರಪ್ಪ ಅನ್ನೋದು ಒಂದು. ಇನ್ನು ಬೆಳಗಾವಿ ಸರ್ದಾರ್ ಹೈಸ್ಕೂಲ್ ಗ್ರೌಂಡ್ದಲ್ಲಿ 27 ಡಿಸೆಂಬರ್ ಒಂದು ಕಾರ್ಯಕ್ರಮ ನಡೀತಲ್ಲ ಒಬ್ಬ ಹುಡುಗನ ನೇತೃತ್ವದಲ್ಲಿ. ಅದ್ರ ಹಿಂದೆ ಶಿವಾನಂದ ನೀಲನ್ನವರಿದ್ದರು. ನಂತರ ಇವರೊಂದು ಡ್ರೈವರ್ ಇದ್ರಂತ. ನಂತರ ಜಾತ್ರೆಯಾಗ ಐಸ್ ಕ್ರೀಮ್ ಮಾಡ್ತಿದ್ರಂತ. 10,000 ಜನ ಕೂಡಿದ್ರು. ಇಲ್ಲಿ ಸರ್ದಾರ್ ಹೈಸ್ಕೂಲ್ ಗ್ರೌಂಡ್. ಇದ್ರ ಹಿಂದೆ ಯಾರಿದಾರನ್ನ ತೆಗಿಬೇಕೀಗ, ಗೃಹ ಮಂತ್ರಿಗಳು ತೆಗಿಬೇಕಿದೆ. ಇನ್ನು ಇವ್ರಿಗೆ ಗಿಫ್ಟ್ ಕೊಡೋಂಥದ್ದು ಅವ್ರೇನು ಹುಡುಗರು ಮಾಡಿದರು, ಬೆಳಗಾವಿ ತಂದವರು. ನಂತರ ಈತ ಬಡ್ಕೊಂಡ್ರಲ್ಲಿ ಇವ್ರು ಹೆಂಡ್ತಿ ಇದಾರಂತ, ಅಲ್ಲಿ ದೊಡ್ಡ ಮನೆ ಕಟ್ತಾರಂತ ಒಂದು ಸುದ್ದಿದೆ. ಹೆಚ್ಚಿನ ವಿವರಗಳಿಗೆ ಮುಂದಿನ ವಿಡಿಯೋದಲ್ಲಿ ನಾವು ಮಾಡ್ತೇವೆ. ಇಂಥವ್ರ ಜೊತೆ ಇದೆ ಆತನ ಬಗ್ಗೆ ಕೂಡ ಮುಂದಿನ ವಿಡಿಯೋದಲ್ಲಿ ಹೇಳ್ತೇವೆ. ಇನ್ನು ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಕಾದು ನೋಡೋಣ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.